ನಮಸ್ತೆ ಸ್ನೇಹಿತರೆ, ನನ್ನ ಹೆಸರು ಎ ಸಿ ಚೆನ್ನಪ್ಪ ಅಂತೇಳಿ. ನಾನೊಬ್ಬ ನಿವೃತ್ತ ಶಿಕ್ಷಕ. ನಮ್ಮೂರು ಆಲೂರು, ಆದರೆ ನಾನಿರೋದು ಮದ್ದೂರಿನಲ್ಲಿ ಶಿಕ್ಷಕರ ಬಡಾವಣೆಯಲ್ಲಿ. ಜೊತೆಗೆ ನಾನೀಗ ಒಂದು ಸುನೋ ಮೀಡಿಯಾ ಅಂತಕ್ಕಂಥ ಒಂದು ಮಾಧ್ಯಮದ ಪ್ರತಿನಿಧಿಯಾಗಿ ಮದ್ದೂರು ತಾಲೂಕಿಗೆ ನಾನು ಈಗ ಕೆಲಸ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಶ್ರೀಯುತ ಟಿಪ್ಪುವರ್ಧನ್ ಅವರು ಇದರ ಮೇಲ್ವಿಚಾರಕರು. ಅವರು ನನಗೆ ಈ ವೃತ್ತಿಯನ್ನು ಕೊಟ್ಟಿದ್ದಾರೆ. ನಂದು ಏನಪ್ಪ ಅಂತ ಅಂದರೆ, ದಿನಾಂಕ 14/7/2026 ಈ ದಿನ ನಾನೀಗ ಇಲ್ಲಿ ನಿಂತಿರೋ ಜಾಗ ಆಲೂರಿನ ಏತ ನೀರಾವರಿ ಯೋಜನೆ ಅಂತಕ್ಕಂಥ ಒಂದು ಪಾಳು ಬಿದ್ದಿರ್ತಕ್ಕಂಥ ಏತ ನೀರಾವರಿ ಯೋಜನೆ ಇದರ ಪಕ್ಕದಲ್ಲಿ ನಿಂತಿದ್ದೀನಿ ಸ್ನೇಹಿತರೆ. ನಾನು ತೋರಿಸ್ತಾ ಇದ್ದೀನಿ. ಇಲ್ಲಿರತಕ್ಕಂಥ ಏನು ಏತ ನೀರಾವರಿ ಪಾಳು ಬಿದ್ದಿದೆ ನೋಡಿ. ಇದು ನಮ್ಮ ಊರಿನವರೇ. ಸರ್, ತಮ್ಮ ಹೆಸರು? ಸಂತೋಷ್ ಅಂದ್ಬಿಟ್ಟು. ಎಷ್ಟು ವರ್ಷದಿಂದ ಇದು ಕೆಲಸ ಮಾಡ್ತಾ ಇತ್ತು? ಸುಮಾರು 45 ವರ್ಷದಿಂದ ಕೆಲಸ ಮಾಡ್ತಾ ಇತ್ತು. ಜೋರಾಗಿ ಮಾತಾಡಿ. ಈಗ 45 ವರ್ಷದಿಂದ ಸ್ತಬ್ಧ ಆಗ್ಬಿಟ್ಟೈತೆ. ಇದರಿಂದ ಆಲೂರು ರೈತರಿಗೆ ತುಂಬಾ ಸಮಸ್ಯೆ ಆಗಿದೆ. ದಯವಿಟ್ಟು ಇದೊಂಚೂರು ರೀಕನ್ಸ್ಟ್ರಕ್ಷನ್ ಮಾಡಿಕೊಟ್ಟಿದ್ರೆ ಒಳ್ಳೇದಾಯ್ತಿತ್ತು. ಮಾನ್ಯ ಶಾಸಕರು ಅದು ಇಂಜಿನಿಯರ್, PWD ಇಂಜಿನಿಯರ್ ಎಲ್ಲ ಒಂಚೂರು ಅಲ್ಲಿಗೆ ಕೊಟ್ಟರೆ ಕೆಲಸ ಆಗುತ್ತೆ. ಆಲೂರು ದೊಡ್ಡಿ ಗ್ರಾಮಸ್ಥರಿಗೆ ತುಂಬ ಅನುಕೂಲ ಆಗುತ್ತೆ. ನಿಮ್ಮದು ಜಮೀನು ಎಷ್ಟಿದೆ ಸರ್ ಇಲ್ಲಿ? ನಮ್ದೊಂದು 2 ಎಕರೆ ಇದೆ. ಹೌದಾ? ಇಲ್ಲಿ ರಸ್ತೆ ಇದೆ ಅಲ್ವಾ ಸರ್? ಇದು ರಸ್ತೆ ಇದೆ, ಈಗ ಹಾಳಾಗಿದೆ. ಇದು ತುಂಬಾ ಹಾಳಾಗ್ಬಿಟ್ಟಿದೆ. ಎಲ್ಲ ಒಂದು 250-200 ಎಕರೆಗೆ ರಸ್ತೆ ಕಲ್ಪಿಸ್ತದೆ ಇದು ಜಾಗ. ಈಗ ರಸ್ತೆ ಎಲ್ಲ ಗುಂಡಿ ಬಿದ್ದುಬಿಟ್ಟಿದೆ. ಎಲ್ಲ ಈಗ ಒಂದು ಅರ್ಧ ಕಿಲೋಮೀಟ್ರ್ ಎಲ್ಲ ನಡ್ಕ ಓಡಾಡುವಂಗಾಗಿದೆ ಪರಿಸ್ಥಿತಿ. ನೋಡಿ ಸ್ನೇಹಿತರೆ, ನಮ್ಮ ರೈತರ ಪರಿಸ್ಥಿತಿ ಇದು ಪಕ್ಕದಲ್ಲೇ ಇವರು ಶಿಂಷಾ ನದಿ ಪಕ್ಕದಲ್ಲೇ ಕಬ್ಬು ಬೆಳೆದಿದ್ದಾರೆ. ಆದರೆ ಸ್ವಂತ ಮಿಷಿನಿಂದ ಬೆಳೆದಿದ್ದಾರೆ ಅಷ್ಟೇ ವಿನಃ ಇದು ನಿಜವಾಗ್ಲೂ ಸರ್ಕಾರದ ಯೋಜನೆ, ಏತ ನೀರಾವರಿ ಯೋಜನೆ. 40-45 ವರ್ಷಗಳ ಹಿಂದೆಯೇ ಮಾನ್ಯ ದಿವಂಗತ SM ಕೃಷ್ಣಾಜಿಯವರು ನಮ್ಮೂರಿಗೆ ರೈತರಿಗೆ ಅನುಕೂಲ ಆಗಲಿ ಅಂತ ಅಂದ್ಬಿಟ್ಟು ಇಲ್ಲಿಂದ ಆಲೂರು ದೊಡ್ಡಿ ಅಂತಕ್ಕಂಥ ಊರ ಹತ್ರ ಹೋಗಿ ಇದು ನೀರು ಬೀಳುವಂಗೆ ಮಾಡಿದರು. ಶಿಂಷಾ ನದಿಯಿಂದ ಇದು ನಮ್ಮ ಅಕ್ಕಪಕ್ಕದ ಜನಗಳಿಗೆ ಪ್ರಯೋಜನ ಆಗ್ತಿತ್ತು. ಇದನ್ನು ಏನು ಮಾಡಬೇಕು ಅಂತ ನೀವು ಹೇಳೋದೀಗ? ಇದನ್ನು ಎಂದಿನಂತೆ ಹಳೇದೇನಿತ್ತು ಹಂಗೆ ಮಾಡಿಕೊಟ್ರೆ ಎಲ್ಲ ರೈತರು ಒಂದು 500-600 ಎಕರೆ ಜಮೀನಿಗೆ ನೀರು ಕಲ್ಪಿಸ್ತದೆ. ಆಮೇಲೆ ಕೆರೆಗೆ ನೀರನ್ನ ಉಣಿಸ್ಬೋದು. ಕೆರೆಗೆ ಆಲೂರು ತುಂಬಿ ನೀರ್ಕಟ್ನಳ್ಳಿಗೂ ಹೋಯ್ತದೆ. ಈಗ ನೀರ್ಕಟ್ನಳ್ಳಿದು ಸ್ತಬ್ಧ ಆಗಿದೆ. ಈಗ ದಯವಿಟ್ಟು ಮನೆ ಶಾಸಕರು ಇದು ಸ್ವಲ್ಪ ನಿಗಾ ಹರಿಸ್ಬೇಕು ಅಂತ ಕೇಳ್ಕೊತೀವಿ. ರೈತರಿಗೆ ಒಂಚೂರು ಒಳ್ಳೇದು ಮಾಡಿ. ಮುಖ್ಯಮಂತ್ರಿಗಳಿಗೆ ಇದು ಸ್ವಲ್ಪ ಮೀಡಿಯಾ ಮುಖಾಂತರ ತಲುಪುವಂಗೆ ಮಾಡಬೇಕು. ಅವರು ಇಂಥ ರೈತರನ್ನ ಉಳಿಸ್ಬೇಕು. ಹೌದು, ನಮ್ಮಂತ ರೈತರು. ಕಾಂಗ್ರೆಸ್ ಸರ್ಕಾರ ಒಳ್ಳೇದು ಮಾಡ್ತಾ ಇದೆ. ಆಲೂರು ಗ್ರಾಮಕ್ಕೂ ಒಂಚೂರು ಒಳ್ಳೇದು ಮಾಡಿದ್ರೆ ಮುಂದೆ ಒಂದು ಕಾಂಗ್ರೆಸ್ಗೆ ಒಂದು ಅನುಕೂಲ ಆಗುತ್ತದೆ. ಸ್ನೇಹಿತರೆ ನೋಡಿ, ರೈತರು ನಿಜವಾದ ರೈತರು ಇಲ್ಲೇ ಪಕ್ಕದಲ್ಲೇ ನಂದು ಕೂಡ 1 ಎಕರೆ ಜಮೀನಿದೆ. ಆದರೆ ನೀರಾವರಿ ಆಗ್ತಾ ಇಲ್ಲ. ಇವ್ರಿಗೆಲ್ಲ ಸ್ವಂತ ಜಮೀನು ಇರೋದ್ರಿಂದ ಇವರೆಲ್ಲ ಸಣ್ಣದಾಗಿ ಒಂದು ಮಿಷಿನನ್ನು. ತಮ್ಮ ಹೆಸರು ಸರ್? ಶಿವಕುಮಾರ್ ಅಂತೇಳಿ. ಸರ್, ನಮ್ಮೂರಿನವರ ಇವರು ರೈತರು. ಇವ್ರದ್ದು ಕೂಡ ಜಮೀನಿದೆ ನೋಡಿ. ವಾಸ್ತವ ನನಗೆ ಇವರೇ ಹೇಳಿದ್ರು. ಒಂದು ವಾರದ ಹಿಂದೆ ಬಂದು ಎಲ್ಲನೂ ಇಲ್ಲಿ ಕ್ಲೀನ್ ಮಾಡಿಬಿಟ್ಟು ಯಾರೋ ಇಂಜಿನಿಯರ್ ಬರ್ತಾರೆ ಅಂತ ಅಂದ್ಬಿಟ್ಟು ಕ್ಲೀನ್ ಮಾಡಿಬಿಟ್ಟು ಯಾರೋ ಹೋದ್ರಂತೆ. ನೋಡಿ, ಯಾರೂ ಇಲ್ಲ, ಬೀಗ ಹಾಕಿದೆ. ಎಲ್ಲ ಒಳಗೆ ಮಿಷನ್ಗಳೆಲ್ಲ ತುಕ್ಕಿಡಿದು ಹಾಳಾಗಿ ನಿಂತಿವೆ. ರೈತರನ್ನು ಉಳಿಸ್ಬೇಕು ಅಂತಂದರೆ ಈ ದೇಶದ ಬೆನ್ನೆಲುಬು ರೈತ, ಅವನ್ನ ಕಾಪಾಡಬೇಕು ಅಂತಕ್ಕಂಥದ್ದು ಸರ್ಕಾರಕ್ಕೆ ಮೊದಲು ಗಮನ ಹರಿಸ್ಬೇಕು. ಮಿನಿಸ್ಟ್ರುಗಳು, ಈ ಸಂಬಂಧಪಟ್ಟ ಏನು ನೀರಾವರಿ ಇಲಾಖೆ ಖಂಡಿತ ಬಂದು ಇದನ್ನೆಲ್ಲ ನೋಡಿ ಇಲ್ಲಿ ಒಂದು ರಸ್ತೆ ಹಾಕಬೇಕು. ಮುಖ್ಯವಾಗಿ ಈ ಒಂದು ಮಿಷನ್ಗೆ ಇದ್ದಂಥ ರಸ್ತೆ, ಸರ್ಕಾರಿ ರಸ್ತೆ ಇದೆ, ಅದನ್ನು ಬಿಡಿಸ್ಕೊಟ್ಟು ಜಮೀನುಗಳಿಗೆ ನಾವು ರಸ್ತೆಗೆ ನೇರವಾಗಿ ಬರುವಂತೆ ಮಾಡಿಕೊಡ್ಬೇಕು ಅಂತ ಈ ಮೂಲಕ ಕೇಳ್ಕೊತೀನಿ ಸ್ನೇಹಿತರೆ. ನನ್ನ ಹೆಸರು ಎ ಸಿ ಚೆನ್ನಪ್ಪ ಅಂತೇಳಿ. ನಾನೊಬ್ಬ ನಿವೃತ್ತ ಶಿಕ್ಷಕ. ನಾನು ಇದೇ ಆಲೂರಿನವನು. ಆ ರೈತರ ಪರವಾಗಿ ನಾನು ಈ ಒಂದು ವಿಡಿಯೋನ ತಮಗೆ ಅರ್ಪಿಸ್ತಾ ಇದ್ದೇನೆ. ದಯಮಾಡಿ ನಮ್ಮ ಜನನಾಯಕರು ಹಾಗೆ ಮುಖ್ಯಮಂತ್ರಿಗಳು, ನೂತನ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಸರ್ ರೈತರನ್ನು ಬದುಕಿಸ್ಕೊಡ್ಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು.